ಇಲ್ಲೊಂದು ಸಮುದಾಯ ಭವನ. ಇಲ್ಲಿನ ಎಲ್ಲ ಹಿರಿಯರು, ದಾನಿಗಳು ಇದನ್ನ ಲೋಕಕ್ಕೆ ಅರ್ಪಣೆ ಮಾಡಿದ್ದಾರೆ. ಉಪಯೋಗ ಆಗುವಂತ ಕೆಲಸ ಆಗಿದೆ. ಯೋಗಿ ಅನ್ನುವ ಶಬ್ದ ಏನಿದೆ, ಯೋಗಿ ಅಂತ ಯಾರಿಗೆ ಕರಿಬೇಕು ಅಂದ್ರ, ಯಾರು ಗುಹೆಗಳಲ್ಲಿ ವಾಸ ಮಾಡ್ತಾರೋ ಅವರಷ್ಟೇ ಯೋಗಿಗಳಲ್ಲ, ಯಾರು ಮಠಗಳಲ್ಲಿರ್ತಾರೋ ಅವರಷ್ಟೇ ಯೋಗಿಗಳಲ್ಲ, ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ. ಇದು ಲೋಕಕ್ಕೆ ಉಪಯೋಗವಾಗುವಂತ ಲೋಕಾರ್ಪಣ ಕೆಲಸ ನಡೆದಿತ್ತು. ಉಪಯೋಗ ಆಗಬೇಕಾಗ್ತದೆ. ನಾವೊಂದು ಡಸ್ಟ್ಬಿನ್ ಇಟ್ಟಿರ್ತೀವಿ. ಡಸ್ಟ್ಬಿನ್ ಏನ್ ಹಾಕ್ತಿವಿ ಅದ್ರಾಗ ಎಲ್ಲ ವೇಸ್ಟ್ ಹಾಕ್ತಿವಿ. ವೇಸ್ಟ್ ಹಾಕುವಂತ ಡಸ್ಟ್ಬಿನ್ ಮೇಲೆ ಬರ್ದಿರ್ತೈತಿ ಯೂಸ್ ಮೀ ಅಂತ ಹೇಳಿ. ಅಂದ್ರ ಕಸ ತುಂಬಿಕೊಳ್ಳುವ ಕಸದ ಪುಟ್ಟಿಯೂ ಸಹಿತ ನಾನು ಉಪಯೋಗಕ್ಕೆ ಮಾಡಿಕೊಡ್ರಿ ಅಂತ ಹೇಳ್ಬೇಕಾದ್ರೆ ಮನುಷ್ಯ ಆಗದೇ ಇದ್ರೆ ಹಾಗೆ ಹೇಳಿ ಜಗತ್ತಿನಲ್ಲಿ. ರಮಣ ಮಹರ್ಷಿಗಳಿದ್ರು, ಬಹಳ ದೊಡ್ಡ ಯೋಗಿಗಳು ರಮಣ ಮಹರ್ಷಿಗಳು. ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಗಿತ್ತು ಅವ್ರಿಗೆ. ಪಾಲ್ ಬ್ರಂಟನ್ ಅಂತ ದೊಡ್ಡ ದೊಡ್ಡ ವಿದ್ವಾಂಸರು ಬಂದು ಅವರಿಗೆ ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ರು. ದೇವ್ರಂದ್ರೆ ಹೀಗಿರ್ಬೇಕಪ್ಪ ಅಂತಿದ್ರು ರಮಣ ಮಹರ್ಷಿಗಳನ್ನ ನೋಡಿ. ಅವರಿಗೆ ಕ್ಯಾನ್ಸರ್ ಆಗಿ ಎಲ್ಲೋ ಒಂದಿಷ್ಟು ಹುಳ ಹತ್ತಿತ್ತಂತ ದೇಹಕ್ಕೆ. ಡಾಕ್ಟರ್ ಎಲ್ಲ ಬಂದು ಔಷಧ ಉಪಚಾರ ಮಾಡೋರು, ಇವ್ರು ಕೆಳಗ್ ಬಿದ್ದು ಹುಳ ಮತ್ತೊಳಗ್ ಹಾಕಿ ಅರ್ಬಿ ಸುತ್ತಿದ್ರಂತ, ದೇಹದೊಳಗೆ ಹಾಕಿ. ಅವ್ರು ವೈದ್ಯರು ಕೇಳಿದ್ರಂತ, ಅಲ್ಲ ನಾವೆಲ್ಲ ನಿಮಗ್ ಆರಾಮ್ ಮಾಡ್ಬೇಕಂತೀವಿ, ನೀವು ನೋಡಿದ್ರೆ ಕೆಳಗ್ ಬಿದ್ದು ಹುಳ ಮತ್ತ ಒಳಗ್ ಹಾಕಿ ಅರ್ಬಿ ಸುತ್ತಿರಲ್ಲ. ಅವಾಗ ಅವ್ರು ಹೇಳಿದ್ರಂತ ರಮಣರು, ಇದು ಇದ್ದಾಗಂತೂ ಯಾರಿಗೆ ಉಪಯೋಗ ಆಗಿಲ್ಲ, ಈಗ ಹೋಗಾಕತ್ತೈತಿ, ಲೋಕಕ್ಕೆ ಉಪಯೋಗ ಆಗ್ತೈತಿಲ್ಲ ಗೊತ್ತಿಲ್ಲ, ಹೋಗುವಾಗ ಇದೇ ಕೊನೆಗೆ ಹುಳ ರತ್ತಿಲ್ಲ, ಅದಕ್ಕರ ಉಪಯೋಗ ಆಗ್ತೈತಲ್ಲ ಅಂತ ಹೇಳಿದ್ರಂತೆ. ದೇವನಿಗಾಗಿ ಇಷ್ಟು ಕೆಲಸ ಮಾಡುವ ಮನಸ್ಸುಗಳು, ದೇವನಿಗಾಗಿ ಇಷ್ಟೆಲ್ಲ ಕೆಲಸ ಮಾಡುವ ಮನಸ್ಸುಗಳು ಅದಾವ ನೋಡ್ರಿ ಭೂಮಿ ಮೇಲೆ. ಇನ್ನು ಇಲ್ಲಂತೆಲ್ಲ ಜನ ಇರ್ತಾರ. ಕಟ್ಟುವ ಮನಸ್ಸುಗಳು ಬೇಕಲ್ಲ, ಕಟ್ಟುವ ಮನಸ್ಸುಗಳು ಬಹಳ ಮುಖ್ಯ ಐತಿ. ಈ ಗುರುಗಳು ನಮಸ್ಕಾರ ಮಾಡ್ತಾರ. ನಮಸ್ಕಾರ ಮಾಡಿದ್ರ ಭಕ್ತಿಗೆಂತನ ಬಂದಿರ್ತಾರ ಅವ್ರು. ನಮಸ್ಕಾರ ಮಾಡಿ ಗುರುಗಳು ಕಲ್ಸಕ್ರಿ ಆಶೀರ್ವಾದ ಕೊಟ್ರಂದ್ರ ಸಕ್ರಿನ ಎಣಿಸಿ ನಂಬರ್ ಹಚ್ಚು ಮಂದಿ ಐತಿ. ಅದ್ರ ಮಧ್ಯದೊಳಗ ಒಂದು ಗುಡಿ ಕಟ್ಟಬೇಕಂತ ಒಬ್ಬ ಯಾವನು ಬಸ್ ಸ್ಟ್ಯಾಂಡ್ ಕಟ್ಟಿ ಕೂಡ್ತಿದ್ನಂತ. ಅವ ಏನಿಲ್ಲ, ಅಲ್ಲಿ ಚುಟ್ಟ ಸೇದೋದು ಇಲ್ಲಿ ಚುಟ್ಟ ಸೇದೋದು, ಕಟ್ಟಿ ಕುಂದ್ರದು. ಮಂದಿ ಒಂದು ಮಾರುತಿ ಗುಡಿ ಇತ್ತು. ಆ ಮಾರುತಿ ಗುಡಿ ಬಹಳ ಜನ ನಡ್ಕೊಂತಿದ್ರು. ಅವ ಅಲ್ಲೇ ಕಟ್ಟಿ ಕುಂತಂತಿದ್ನಂತ. ಏನ್ ಜನ ನಡ್ಕೊಂತವು, ಏನ್ ಹೋಗ್ತಾವ ದೇವ್ರ ಹತ್ರ, ಹಂಗ ಹತ್ತು ಲೈನ್ ಹತ್ತವ್, ಏನ್ ಕೊಡ್ತಾನ ದೇವ್ರ. ಅವ ಏನ್ ಕೆಲಸ ಮಾಡವಲ್ಲ, ಏನ್ ಬರೀ ಚುಟ್ಟ ಸೇರ್ಕೊಂತ ಅಲ್ಲೆಲ್ಲಿ ಕಟ್ಟಿ ಮೇಲೆ ಕುಂದ್ರ. ಒಂದ್ ದಿವ್ಸ ಅವನಿಗೆ ಚುಟ್ಟಕ್ ರೊಕ್ಕಿಲ್ಲಾರ್ದಂಗ. ಮತ್ ಇಷ್ಟ ಮಂದಿ ಹೋಗ್ತಾರ, ನಾನು ನೋಡೋಣ ಒಂದ್ಸಲ ಪರೀಕ್ಷೆ ಮಾಡ. ಹೋಗಿ ಮಾರುತಿ ಗುಡಿ ಗಂಟಿ ಹೊಡೆದು, ಈಗ ಅಕಸ್ಮಾತ್ ಇಷ್ಟ ಮಂದಿ ನಡ್ಕೊಂತಾರಲ್ಲ, ನಿನ್ನ ಹತ್ರ ಸತ್ಯ ಇತ್ತು ಅಂದ್ರ ಇವತ್ ನಮ್ ಚುಟ್ಟಕ್ ರೊಕ್ಕ ಇಲ್ಲ, 100 ರೂಪಾಯಿ ಸಿಗ್ಬೇಕು ನಮಗೆ ಇವತ್ತು. ಪುಕ್ಕಟೆ ಮತ್ ದುಡ್ದಲ್ಲ, 100 ರೂಪಾಯಿ ಸಿಗ್ಬೇಕು ನಮಗ್. ಮತ್ ನಾವೇನು ಸಾಮಾನ್ಯ ಭಕ್ತರಲ್ಲ, ಮತ್ ನಿನ್ ಋಣದಾಗಿರೋರಲ್ಲ. ನೀವ್ 100 ರೂಪಾಯಿ ಇವತ್ ನಮಗ್ ಕೊಟ್ಟಿ ಅಂದ್ರೆ ಮತ್ 50 ರೂಪಾಯಿ ತಂದು ನಿನ್ ಉಂಡಿಗೆ ಹಾಕಿ ಹೋಗ್ತೀವಿ ನಾವು. ಅವ ಗುಡಿ ಬಿಟ್ಟು ಹಿಂಗ್ ಹೊರಗ್ ಬರೋದ್ರಾಗ, ದಾರಿಗೆ ಬರೋದ್ರಾಗ 100 ನೋಟ್ ಬಿದ್ದಿತ್ತಲ್ಲ. ದಾರಿಗೆ ಬರಕತ್ತಿದ್ದ, ಹೋಗುವಾಗ ಒಂದು ನೋಟ್ ಸಿಕ್ತು. ನೋಟ್ ಹಿಂಗ್ ಕೈಯಾಗ ಹಿಡ್ಕೊಂಡ್ ನೋಡ್ದ, ಅವನಿಗೆ ಅನ್ನಿಸ್ತು ಅದು 50 ನೋಟ್ ಬಿದ್ದಿತ್ತು. ಅವ ಅಂದ, ನೀ ಎಷ್ಟ್ ಸತ್ತುಳ್ನವದಿ,
ನನಗ್ ಕಾಣಿಕಾಯನ್ನು ಕೊಟ್ಟಿ ನನ್ನ ಮುಟ್ಟಿಸ್ದಿ ಮತ್ತೆ ನಿಂದ 50 ರೂಪಾಯಿ ಮುರ್ಕೊಂಡ ಕೊಟ್ಟಿಯಲ್ಲ ನೀನ್ ಅಂತ. ಇವ್ರು ಮಂದಿಗೆ ಟೊಪ್ಪಿಗೆ ಹಾಕೋರಲ್ಲ, ದೇವರಿಗೆ ಟೊಪ್ಪಿಗೆ ಹಾಕೋರು ಇವ್ರು. ಅದಕ್ಕ ಅವ ಮಾರುತಿ ಎಂತವ್ರು ಇರ್ತಾರಂತ ತಿಳ್ಕೊಂಡ ನೀವು ಹೋದಾಗ ನಿಮ್ ಕಡೆ ಮುಖನ ಮಾಡೋದಲ್ಲ, ಹಿಂಗ್ ಹಳ್ಳೆ ನಿಂತು ಬಿಟ್ಟಿರ್ತಾನ. ಅಂದ್ರೆ ಜನ ಇಂಥದ್ರ ಮಧ್ಯದೊಳಗೂ ಸಹಿತ ಒಂದು ಲೋಕಕ್ಕೆ ಅರ್ಪಣೆ ಆಗುವಂತ ಒಂದು ಸಮುದಾಯ ಭವನ ಕಟ್ಟಿದ್ದು. ಇಂಥ ಕೆಲಸಗಳು ಆಗ್ತಿರ್ಬೇಕು. ಮನುಷ್ಯ ಲೋಕಕ್ಕೆ ಉಪಯೋಗಿ ಆಗ್ಬೇಕಲ್ಲ. ಯಾಕಂದ್ರೆ ಮನುಷ್ಯ ಈ ಜಗತ್ತಿಗೆ ಬರುವಾಗ ಏನನ್ನೂ ತರಲಿಲ್ಲ. ಎಲ್ಲವೂ ಸಹಿತ ನಿಸರ್ಗ ನಮಗೂ ಪುಕ್ಕಟಿಯಾಗಿ ಕೊಟ್ಟೈತಿ. ನೀವು ನೋಡ್ರಿ, ಮನುಷ್ಯ ಹಿಂಗೊಂದು ಬ್ಲೇಡ್ ಹಾಕ್ರಿ ನೀವು, ರಕ್ತ ಬರ್ತೈತೆ ಇಲ್ಲಿ. ಈ ಮೈಯಾಗಿರೋದು ರಕ್ತ, ಕೀವು, ಮಾಂಸ. ಈ ರಕ್ತ ಕೀವು ಬ್ಲೇಡ್ ಹಾಕಿದ್ರ ರಕ್ತ ಬರ್ತೈತಿ, ಕೀವು ಬರ್ತೈತಿ, ಮಾಂಸ ಸಿಗ್ತೈತಿ. ಇದರ ಮಧ್ಯದೊಳಗ ತಾಯಿಯ ಎದೆ ಹಾಲಿಟ್ಟು ಕಳಿಸಿದ್ನಲ್ಲ ನಮಗ. ರಕ್ತ ಮಾಂಸಗಳ ಮಧ್ಯದ ಮುದ್ದೆಯಲ್ಲಿ ಮಧುರತೆಯನ್ನು ತುಂಬಿಟ್ಟು ಕಳಿಸಿದವನಾರು ಈ ಜಗತ್ತಿಗೆ. ನೀರೈತಿ, ನೀರು ನೀವು ವಿದ್ಯುತ್ ಶಕ್ತಿ ಎಲ್ಲಿದ್ ಬರ್ತೈತಿ ಹೇಳ್ರಿ? ನೀರಿನೊಳಗಿಂದ ಬರ್ತೈತಿ. ಮತ್ತೆ ನೀರು ಕುಡಿದ್ರೆ ಯಾರಿಗಾರ ಕರೆಂಟ್ ಶಾಕ್ ಹೊಡೆದೈತೇನು? ಅಂದ್ರ ಜಲದೊಳಗೆ ಅಗ್ನಿಯ ನಿರಿಸಿ ಸುಡದಂತಿರಿಸಿದವನಾರು. ನೀರಿನೊಳಗ ಅಗ್ನಿ ಐತಿ, ಅಗ್ನಿ ಬೆಂಕಿ ಆರಿಲ್ಲ, ನೀರು ಕಾದಿಲ್ಲ, ಇದ್ರಂಗಿರಿಸಿದವನ ಯಾರಿದನ್ನ? ಇಂಥವನೊಬ್ಬವನದನಲ್ಲ, ಅಂಥವ ಈ ಲೋಕಕ್ಕೆ ಕಳಿಸ್ಯಾನ ನಮ್ಗೆ. ಇದೊಂದು ಅದ್ಭುತವಾದಂಥ ಪ್ರಪಂಚ ಇದು. ಏನ್ ಅದ್ಭುತ! ಮಣ್ಣು ಎಷ್ಟು ಅದ್ಭುತ, ನೀರೆಷ್ಟು ಅದ್ಭುತ, ಗಾಳಿ ಎಷ್ಟು ಅದ್ಭುತ. ಈ ಪಂಚ ಮಹಾಭೂತಗಳ ಮಧ್ಯದೊಳಗ ನಮಗೊಂದು ಜೀವನ ಕೊಟ್ಟು ಕಳಿಸ್ಯಾನ ದೇವರು. ನಾವು ಸುಂದರವಾಗಿ ಕಟ್ಟಬೇಕಾಗ್ತದೆ. ಇಲ್ಲಿ ಯಾವುದು ಕೆಟ್ಟಿಲ್ಲ. ನಾವ್ ಹೇಳ್ತೀವಿ ನಮ್ಮೂರ್ ಬಹಳ ಜನ ಕೆಟ್ಟ ಬಿಟ್ಟಾರ್ರಿ, ಇಲ್ಲಿ ನಮ್ಮೂರು ಕೆಟ್ಟವ, ಊರ ಯುವಕರು ಕೆಟ್ಟವ. ಏನು ಕೆಟ್ಟಿದೆ ಹೇಳಿ? ಇಲ್ಲಿ ಏನು ಹರಿವ ನಿಮ್ಮ ಕೃಷ್ಣ ಕೆಟ್ಟಾಳ, ಮಲಪ್ರಭೆ ಘಟಪ್ರಭೆ ಕೆಟ್ಟಾಳ, ಏನು ಬೆಳಗುವ ಸೂರ್ಯ ಕೆಟ್ಟಾನ, ಏನು ಮಣ್ಣು ಕೆಟ್ಟೈತ, ಗಾಳಿ ಕೆಟ್ಟಿದೆಯ? ಏನಾದರೂ ಕೆಟ್ಟಿದ್ರೆ ಅದು ಮನುಷ್ಯನ ಮನಸ್ಸು ಕೆಟ್ಟಿದೆ ಅಷ್ಟೇ. ಇಲ್ಲೇನೂ ಕೆಟ್ಟಿಲ್ಲ ಜಗತ್ತಿನೊಳಗೆ, ಎಲ್ಲವೂ ಚಲೋ. ಈ ಮಣ್ಣಿದೆ, ಮಣ್ಣು ಎಷ್ಟು ಅದ್ಭುತವಾದದ್ದು ಮಣ್ಣು. ಈ ಮಣ್ಣಿದೆ ನೋಡಿ, ಅದ್ರೊಳಗೆ ಎಷ್ಟು ಶಕ್ತಿ ಇಟ್ಟಾನ ದೇವರು. ಸುಮ್ನೆ ನೀವು ಮಣ್ಣು ಹಿಂಗ್ ಮುಟ್ಟಿ ಇದ್ರಾಗ ಏನೈತ್ರಿ ಮಣ್ಣು ಅಂತೀವಿ ನಾವು. ಈಗೊಂದು ಮಾವಿನ ಸಸಿ ಬರ್ತದೆ, ಎದ್ರಾಗಿಂದ ಬರ್ತೈತೆ? ಅದು ಮಣ್ಣಿನಿಂದಲೇ ಹೋಗಲ್ಲ ಸಸಿ ಬಂದಿದ್ದು. ಸಸಿ ಬಂದಿದ್ದು ಮಣ್ಣಿನಿಂದನೇ, ಮರ ಆಗುವುದು ಸಹಿತ ಮಣ್ಣಿನಿಂದನೇ, ಹೂವು ಬಂದಿದ್ದು ಸಹಿತ ಮಣ್ಣಿನಿಂದನೇ, ಹಣ್ಣು ಬರುವುದು ಸಹಿತ ಮಣ್ಣಿನಿಂದನೇ. ಆಶ್ಚರ್ಯ ಏನಂದ್ರ ಸಸಿಯೂ ಮಣ್ಣೆ, ಮರವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಮಣ್ಣೆ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗ ಆಗುದಿಲ್ಲ, ಮಣ್ಣು ಬಿಟ್ರೆ ಹಣ್ಣ ಬರುವುದಿಲ್ಲ. ಇದು ಭೂಮಿ ತಾಯಿಯ ಪವಾಡ. ಇಂಥ ಅದ್ಭುತ ಶಕ್ತಿ ನಿಸರ್ಗದೊಳಗಿದೆ. ಇಂಥ ಶಕ್ತಿಯನ್ನು ಪಡ್ಕೊಂಡು ದೇವರು ನಮಗೊಂದು ಜೀವನ ಕೊಟ್ಟಾನಲ್ಲ. ಇಲ್ಲಿ ಏನಾದ್ರೂ ಮಾಡುತ್ತಿದ್ರೆ 4 ಒಳ್ಳೆಯ ಕಾರ್ಯಗಳನ್ನ ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯ 100 ವರ್ಷಗಳ ಕಾಲ ಈ ಭೂಮಿ ಮೇಲೆ ಹೆಂಗ ಬದುಕಬೇಕಂದ್ರ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬದುಕುದು. ತಾಯಿಯ ಗರ್ಭದಿಂದ ನಾವು ಈ ಭೂಮಿಗೆ ಬಂದಾಗ ನಮಗೆ ಯಾರಿಗೆ ಹೆಸರು ಇಟ್ಟಿದ್ದಿಲ್ಲ, ಉಸಿರಷ್ಟ ಇತ್ತು. ಈ ಭೂಮಿಯನ್ನ ಬಿಟ್ಟು ಹೋಗುವಾಗ ನಮಗ ಉಸಿರ ಇರುವುದಿಲ್ಲ, ಹೆಸರು ಉಳಿಯುವ ಕೆಲಸ ಮಾಡಿ ಹೋಗಬೇಕು. ಅದು ಮನುಷ್ಯನ ಸಾರ್ಥಕತೆ. ಕೆಡಿಸಬಾರದು, ಒಳ್ಳೆಯದನ್ನ ಮಾಡಬೇಕು. ಮನುಷ್ಯ ಕಟ್ಟುವ ಕೆಲಸ ಮಾಡಬೇಕು. ಕೆಡವವ್ರು ಬಹಳ ಮಂದಿ ಅದಾರ, ಕೆಡವವ್ರು ಬಹಳ ಮಂದಿ ಅದಾರ, ಕಟ್ಟವ್ರು ಬೇಕಲ್ಲ ಜಗತ್ತಿನೊಳಗ. ಒಂದು ನದಿ ಹರಿತಿತ್ತು. ಆ ನದಿ ದಂಡಿಗೆ ಒಬ್ರು ಶ್ರೀಮಂತರ ಮನಿ ಕಟ್ಟಿದ್ರು. ಆ ಮನೆಗೆ ಯಾರೋ ಒಬ್ಬರು ಬೆಂಕಿ ಹಚ್ಚಿದ್ರು. ಅದು ಬೆಂಕಿ ಬಹಳ ದಗ ಉರ್ಯಾಕತ್ತಿತ್ತು. ಎಲ್ಲರೂ ಬಂದು ಮತ್ತು ಸಾವುಕಾರ ಮನೆಗೆ ಬೆಂಕಿ ಬಿದ್ದೈತಿ ಅಂದ ಮೇಲೆ ಅಗ್ನಿಶಾಮಕ ದಳದವ್ರಿಗೆ ಕರೆಸಿದ್ರು. ಬೆಂಕಿ ಆರಿಸ್ಬೇಕು ಮನಿದ ಅಂತ ಹೇಳಿ ಅಗ್ನಿಶಾಮಕ ದಳದವ್ರು ಬಂದ್ರು, ಊರ್ ಮಂದಿ ಬಂದ್ರು, ಕೊಡ ತಗೊಂಡು ಹಾಕೋರು, ಬಕೆಟ್ ತಗೊಂಡು ಮನಿ ಬೆಂಕಿ ನೀರ್ ತಗೊಂಡು, ಅಲ್ಲೇ ಹೊಳ್ಯಾಗಿಂದ ಕೊಡ ತಗೊಳ್ಳೋದು, ನೀರ್ ಹಾಕಿ ಮನಿ ಬೆಂಕಿ ಆರಿಸ್ತಿದ್ರು.
ಬಕೆಟ್ ತಗೊಂಡು ಹೋಗಿ ಹಾಕಿ ಆರಿಸ್ತಿದ್ರು. ಅಗ್ನಿಶಾಮಕ ದಳದವ್ರು ಬಂದ್ರು. ಅಲ್ಲಿ ಮಗ್ಲೊಂದು ಗಿಡ ಇತ್ತು, ಗಿಡದಾಗ ಒಂದು ಗುಬ್ಬಿ ಕುಂತಿತ್ತು. ಆ ಗುಬ್ಬಿನೂ ಏನ್ ಮಾಡ್ತೀವಿ ಇದೆಲ್ಲಾ ನೋಡಿ ಬಡ ಬಡ ನದಿಯಾಗ ಹೋಗ್ತಿತ್ತು, ಚೊಂಚಿನಾಗ ಒಂದಿಷ್ಟು ನೀರ್ ತಗೊಂಡ್ಬರ್ತಿತ್ತು, ಮನಿ ಅಲ್ಲಿ ಮ್ಯಾಲ ಹಿಂಗ್ ಹೋಗಿ ಹಾಕಿ ಮತ್ ಹೋಗ್ತಿತ್ತು. ಮತ್ತ ಹೊಳಿಗೆ ಹೋಗೋದು, ಚೊಂಚಿನಾಗ ನೀರ್ ತಗೊಂಡ್ಬರೋದು, ಅದ್ರ ಮ್ಯಾಲ ಹಾಕೋದು. ಆ ಗಿಡ ಗುಬ್ಬಿ ಕೇಳ್ತಲ್ಲ, ನೀ ಇರದ 2 ಇಂಚ್ ಅದಿ, ನಿನ್ ಚೊಂಚ್ ಅರ್ಧ ಇಂಚ್ ಐತಿ, ನೀನು ಅಷ್ಟೆಲ್ಲಾ ಮಂದಿ ಬಕೆಟ್ ತಗೊಂಡು ಅಗ್ನಿಶಾಮಕ ದಳದವ್ರು ಕೊಡ ತಗೊಂಡ್ಬಂದಾರ, ಅಗ್ನಿಶಾಮಕ ದಳದವ್ರು ಬಂದನ ಬೆಂಕಿ ಹಾರ್ಸಕತ್ತಾರ. ನೀ ಇರದ 2 ಇಂಚ್, ನಿನ್ ಚೊಂಚ್ ನೋಡಿದ್ರ ಅರ್ಧ ಇಂಚ್ ಐತಿ, ನೀ ಹೊಳ್ಯಾಗಿ ನೀರ್ ತಗೊಂಡು ಹೋಗಿ 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 ಹಾಕಕತ್ತಿಯಲ್ಲ, ನಿನ್ನ ಚೊಂಚಿನಾಗಿನ ನೀರಿನಿಂದ ಮನಿ ಬೆಂಕಿ ಏನ್ರ ಆರ್ತೈತೆ? ಗುಬ್ಬಿ ಅಂತೂ ಆರುದಿಲ್ಲ ಅಂತದು. ಮತ್ತ ಆರುದಿಲ್ಲ ಅಂದ ಮೇಲೆ ನಿನ್ ಚೊಂಚಿನೊಳಗೆ ನೀರ್ ತಗೊಂಡು ಆ ಮನಿ ಮೇಲೆ ಯಾಕೆ ಹಾಕಕತ್ತಿ? ಈಗ ನಾ ಯಾಕ ಹೊಳ್ಯಾಗಿನ ನೀರ್ ತಗೊಂಡು ಹೋಗಿ ಆ ಮನಿ ಬೆಂಕಿ ಆರ್ಸಕತ್ತೀನಿ ಅಂದ್ರ, ಒಂದ್ ದಿವ್ಸ ಈ ಊರಾಗ ಇತಿಹಾಸ ಬರೀತಾರ. ಇತಿಹಾಸ ಬರೆದು 2 ಲಿಸ್ಟ್ ಮಾಡ್ತಾರ. ಒಂದು ಬೆಂಕಿ ಹಚ್ಚದವ್ರ ಲಿಷ್ಟ, ಇನ್ನೊಂದು ಬೆಂಕಿ ಆರಿಸದವ್ರ ಲಿಷ್ಟ. ನಾ ಯಾಕೆ ಹೋಗಿ ಹಾಕಕತ್ತೀನಿ ಅಂದ್ರ, ಬೆಂಕಿ ಆರೋದಿಲ್ಲ ಅಂತ ಗೊತ್ತಿದ್ರು ನೀರ್ ತಗೊಂಡು ಹಾಕಕತ್ತಿದ್ದು ನನ್ನ ಹೆಸರು ಬೆಂಕಿ ಹಚ್ಚದವ್ರ ಲಿಸ್ಟ್ನಾಗ ಬರೋದಿಲ್ಲ, ಬೆಂಕಿ ಆರಿಸದವ್ರ ಲಿಸ್ಟ್ನಾಗ ಬರ್ತೀನಿ ಊರಾಗ ನಾನು. ಹಂಗ ನನ್ನ ಹೆಸರ ಆರವ್ರ ಲಿಸ್ಟ್ನಾಗ ಇರ್ಬೇಕು, ಕಟ್ಟವ್ರ ಲಿಸ್ಟ್ನಾಗ ಇರ್ಬೇಕು, ಕೆಡವವ್ರ ಲಿಸ್ಟ್ನಾಗ ಬರಬಾರ್ದು. ಕಟ್ಟಬೇಕು, ಜೀವನ ಕಟ್ಟಬೇಕು, ಲೋಕಕ್ಕೆ ಒಳ್ಳೇದಾಗುವುದನ್ನು ಕಟ್ಟಬೇಕು. ಕಟ್ಟಿ ಒಳ್ಳೆ ಕೆಲಸ ಮಾಡಿ ಒಂದ್ ದಿವ್ಸ ಹೋಗುದಿಲ್ಲ, ಯಾರು ಖಾಯಂ ಇರುವುದಿಲ್ಲ. ಮಾಡಬೇಕು, ಮಾಡ್ದಂಗಿರ್ಬೇಕು. ಎಷ್ಟು ಚಲೋ ಕೆಲಸ ಇಲ್ಲಿ ಸಾಯಿಬಾಬಾನ್ ಗುಡಿ ಕಟ್ಟಾರ. ಮತ್ತೆ ಇವತ್ತು ಪಾಪ ಅಲ್ಲಿ ಮಹಿಳಾ ಬ್ಯಾಂಕ್ ಒಂದು ಉದ್ಘಾಟನೆ ಇತ್ತು, 10 ವರ್ಷದ ಕೆಲಸ ಅವ್ರದ್ದು. ಚಲೋ ಚಲೋ ಕೆಲಸ ನಿಮ್ ಊರೊಳಗೆ ನಡೆದಿದೆ. ಇಂಥ ಒಳ್ಳೆ ಕೆಲಸಗಳು ಮಾಡ್ತಿರ್ಬೇಕು. ನಮ್ ಕಡೆಯಿಂದ ಏನ್ ಸಾಧ್ಯ ಐತಿ ಮಾಡೋದು. ಈಗ ಒಂದು ದೀಪ ಇರ್ತದೆ ನೋಡಿ, ದೀಪ ಅದು 100 ದೀಪಗಳನ್ನು ಹಚ್ಚತೈತಿ. 100 ದೀಪಗಳನ್ನು ಹಚ್ಚಿದ್ರು ಎಂದು ದೀಪ ನಾನು ಬಡವ ಅಂತದ್ರ ಭಾವದೊಳಗೆ ಬಂದೈತಿ. ಹಂಗ ಮನುಷ್ಯ ತಾನು ದುಡಿತಿರ್ಬೇಕು, ಬೆಳಗುತ್ತಿರ್ಬೇಕು, ಸಮಾಜದ 100 ಕೆಲಸಕ್ಕೂ ಬೆಳಕಾಗಬೇಕು, ದೀಪದಂತೆ ಬದುಕಬೇಕು. ದೀಪಕ್ಕೆ ಬಡತನ ಬಂದಿಲ್ಲ ಅಂದ ಮೇಲೆ ದೀಪ ಹಚ್ಚುವ ಮನುಷ್ಯನ ಎದೆಗೂ ಬಡತನ ಬರಬಾರದು. ಇದು ಕಲಿಯುವುದು ಮನುಷ್ಯ. ಇಂಥ ಒಳ್ಳೆಯ ಕೆಲಸ ಸದಾ ನಡೀತಿರ್ಬೇಕು, ಮಾಡ್ತಿರ್ಬೇಕು, ದೂರ ಇರಬೇಕಷ್ಟೆ. ಪೂಜ್ಯ ಕೃಷ್ಣಾನಂದ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಇಲ್ಲೆಲ್ಲ ಗೀತೆ, ಇಂಥ ಒಳ್ಳೊಳ್ಳೆಯ ಮಾತುಗಳು ನೆನಪಿಡುದು. ಇಲ್ಲೆಲ್ಲ ಅವ್ರು ನೋಡಿ ಗೀತೆ ಹೇಳ್ತಾ ಇದ್ದಾರ ಮತ್ತು ಭಾಗವತ ಹೇಳಿದ್ರು. ಸಮಯ ಸಿಕ್ಕಾಗ 2 ಮಾತು ತಲೆಯಾಗ ಬೀಳ್ಬೇಕು. ಈಗ ನೀವು ಮಕ್ಕಳಿಗೆ, ಈಗ ವಿಶೇಷ ಚೇತನ ಮಕ್ಕಳು ಇರ್ತಾರೆ, ಅವ್ರಿಗೆ ಅಂಗವೈಕಲ್ಯ ಆಗ್ತದೆ. ಅಂದ್ರೆ ಕಾಲ್ ಕಳ್ಕೋಬಾರ್ದು ಅಂತ ನೀವೇನ್ ಹಾಕ್ತಾರಿ? ಪೋಲಿಯೋ ಡ್ರಾಪ್ ಹಾಕ್ತಾರೆ. ಅಂದ್ರ 1-2 ಹನಿ ಪೋಲಿಯೋ ಡ್ರಾಪ್ ಹಾಕಿದ್ರ ಅಂಗವೈಕಲ್ಯ ಬರುದಿಲ್ಲ ಅಂತ. ಆಶ್ಚರ್ಯ ಏನಂದ್ರ, ಇಂಥವ್ರೆಲ್ಲ ದೊಡ್ಡವ್ರ ಮಾತು ಕೇಳ್ತಿರ್ಬೇಕು. ಯಾಕಂದ್ರ ಬರೇ ಕಾಲಿಗಷ್ಟೇ ಅಂಗವಿಕಲತೆ ಬರುದಿಲ್ಲ, ಮನಸ್ಸಿಗೂ ಅದು ಕೆಟ್ಟದು ಅಂದ್ರೆ ಅದಕ್ಕೂ ಅಂಗವಿಕಲತೆನೆ ಅಂತಾರೆ. ಇದಕ್ಕೆ ಹೆಂಗ ಕಾಲ ಚಲೋ ಆಗಬೇಕಾದ್ರೆ ಕಾಲ ಅದು ಇದು ಆಗಬಾರ್ದು, ಊನ್ ಆಗಬಾರ್ದು ಅಂದ್ರ ಅದಕ್ಕೆ ಪೋಲಿ ಡ್ರಾಪ್ ಹಾಕಬೇಕು. ಮನಸ್ಸು ವಿಕಲ ಆಗಬಾರ್ದಂದ್ರೆ ಇದಕ್ಕೆ ದೊಡ್ಡವರು ಹೋಲಿ ಡ್ರಾಪ್ ಹಾಕ್ತಿರ್ಬೇಕು. ಇದಕ್ಕೆ ಅಂದಾಗ ಇದು ವಿಕಲ ಆಗೋದಿಲ್ಲ. ಹೋಲಿ ಡ್ರಾಪ್ ಹಾಕ್ಬೇಕು, ಹೋಲಿ ಡ್ರಾಪ್ ಹಾಕ್ತಿರ್ಬೇಕು ಇದಕ್ಕೆ. ಸೊ ಇದರ ಮಧ್ಯದೊಳಗೆ ದೇವರು ಏನೊಂದು ಜೀವನ ಕೊಟ್ಟನಲ್ಲ, ಸುಮ್ಮ ಚಂದ ಕಳೆಯುವುದು. ಇರುವಂಗಿರ್ಬೇಕು, ಇದ್ದಂಗೂ ಇರ್ಬೇಕು, ಇಲ್ಲದಂಗಿರ್ಬೇಕು, ಒಂದ್ ದಿವಸ ಅವ ಕರೆದಾಗ ಎದ್ದು ಹೋಗಂಗಿರ್ಬೇಕು. ಇದು ಸಾರ್ಥಕ ಜೀವನ ಅಷ್ಟೇ. ಇದ್ದಂಗಿರುವುದು, ಇಲ್ಲದಂಗೂ ಇರುವುದು, ಅವ ಕರೆದಾಗ ಎದ್ದು ಹೋಗಷ್ಟು ನಿಶ್ಚಿಂತೆಯಿಂದ ಇರುವುದಕ್ಕನ ಜೀವನ ಅಂತ. ಅಂತ ಜೀವನವನ್ನ ಸಂತರು ಕಟ್ಟಿದ್ದಾರೆ. ಅಂಥವರ ಅನುಗ್ರಹದಿಂದ ಸದಾ ಇಲ್ಲೆಲ್ಲ ಸಮಾಜ ಕಟ್ಟುವ, ನಾಡ ಕಟ್ಟುವ, ಚಿಂತನ ಮಾಡುವ ಹೃದಯಗಳು ಕುಂತಾವ. ಅಂಥವರ ಮಾರ್ಗದರ್ಶನದಲ್ಲಿ ನಾಡೆಲ್ಲ ಬೆಳಿಲಿ ಅಂತ ಆಶಿಸಿ ನಮ್ಮ ಮಾತುಗಳು. ಪೂಜ್ಯರು ತಮ್ಮ ಅಮೃತದ ನುಡಿಗಳಿಂದ ಎಲ್ಲ ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಪೂಜ್ಯರಿಗೆ ನಮನಗಳನ್ನ ಸಲ್ಲಿಸ್ತಾ, ಇದೀಗ
ಪರಮ ಪೂಜ್ಯರಿಗೆ ಕಲಾವಿಗಿಯ ಸಾಯಿಬಾಬಾ ಸೇವಾ ಸಮಿತಿ ವತಿಯಿಂದ ಗೌರವ ಸಮರ್ಪಣೆಯನ್ನ ಎಲ್ಲ ಹಿರಿಯರು ನೆರವೇರಿಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೀನಿ.